ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ಕಥೆನ ಹೇಳೋಣ ಅಂತ ಬಂದಿದ್ದೀನಿ. ಈ ಘಟನೆ ನಡೆದಿರೋದು ಮಂಗಳೂರಿನಲ್ಲಿ. ಇದು ನಮ್ಮ ಪಕ್ಕದ ಮನೆಯ ಆಂಟಿಯೊಬ್ರು ಸ್ವತಃ ಅವರೇ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಈ ಘಟನೆ ನಡೆದಾಗ ನಾನು ಕೂಡ ಊರಲ್ಲೇ ಇದ್ದೆ. ಆ ಒಂದು ಇನ್ಸಿಡೆಂಟಿಂದ ಅವರ ಪರಿಸ್ಥಿತಿ ಹೇಗಾಗಿತ್ತು ಅಂತ ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗಾದರೆ ಅಂತಹದ್ದೇನಾಯಿತು? ಅವತ್ತು ರಾತ್ರಿ ನಡೆದಿದ್ದಾದ್ರೂ ಏನು? ಕಂಪ್ಲೀಟ್ ಕಥೆಯ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಹೇಳ್ತೀನಿ. ಎಲ್ಲಿನೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ನೈಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಸರಿಯಾಗಿ ಡೋರ್ನ ಲಾಕ್ ಮಾಡ್ಕೊಳ್ಳಿ. ನಮ್ಮ ಕರಾವಳಿಯಲ್ಲಿ ದೈವಾರಾಧನೆ, ಕೋಲ, ಯಕ್ಷಗಾನ ಇದೆಲ್ಲವೂ ವರ್ಷದಲ್ಲಿ ಒಂದು 6 ತಿಂಗಳು ನಡೆಯುತ್ತೆ. ಇದೆಲ್ಲ ನಡೆಯೋದು ಸೂರ್ಯಾಸ್ತ ಆದಮೇಲೆ, ಅಂದರೆ ಸಂಜೆ 6 ಗಂಟೆಯ ಮೇಲೆ. ಮುಗಿಯೋದು ಆಲ್ಮೋಸ್ಟ್ ಮಿಡ್ನೈಟ್ ಆಗುತ್ತೆ. ಕೆಲವೊಮ್ಮೆ ಬೆಳಿಗ್ಗೆ ಕೂಡ ಆಗುತ್ತೆ. ಕೆಲವು ಕಡೆ ದೈವನರ್ತನವೆಲ್ಲ ಬೆಳಿಗ್ಗೆ ಕೂಡ ಮಾಡ್ತಾರೆ. ಆದರೆ ಕೋಲ, ಯಕ್ಷಗಾನ ಇದೆಲ್ಲವೂ ಕೂಡ ನಡೆಯೋದು ರಾತ್ರಿನೇ. ಯಾವುದೇ ಊರಲ್ಲಿ ನಡೆದರೂ ಕೂಡ ಆ ಊರಿನವರು ಅದಕ್ಕೆ ಹೋಗ್ತಾರೆ. ಅವತ್ತು ರಾತ್ರಿ ನಮ್ಮ ಊರಿನಲ್ಲಿ ಕೋಲ ನಡೀತಾ ಇತ್ತು. ಎಲ್ಲರೂ ಕೂಡ ಕೋಲಕ್ಕೆ ಹೋಗಿದ್ರು. ನಮ್ಮ ಪಕ್ಕದ ಮನೆಯ ಆಂಟಿ, ಅವರ ಹೆಸರು ರೇವತಿ ಅಂತ. ಅವರು ಬೇಗ ತಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರ ಅಕ್ಕಪಕ್ಕದ ಮನೆಯವರ ಜೊತೆ ಸೇರ್ಕೊಂಡು ಅವರು ಕೂಡ ಅವತ್ತು ಕೋಲಕ್ಕೆ ಹೋಗ್ತಾರೆ. ಅವತ್ತು ಆ ಕೋಲ ರಾತ್ರಿ 10 ಗಂಟೆಗೆ ಶುರುವಾಗಿ ಬೆಳಿಗ್ಗೆಯವರೆಗೂ ಇತ್ತು. ಇವರೆಲ್ಲ ಅಲ್ಲಿ ಕೂತ್ಕೊಂಡು ಕೋಲ ನೋಡ್ತಿರ್ಬೇಕಾದ್ರೆ ರೇವತಿ ಆಂಟಿಗೆ ಅವರ ಮನೆಯಿಂದ ಕಾಲ್ ಬರುತ್ತೆ. ಅವತ್ತು ರಾತ್ರಿ ಅವರ ಮಗ ಬ್ಯಾಂಗ್ಳೂರಿನಿಂದ ಅವರ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅವರ ಅಮ್ಮನಿಗೆ ಒಂದ್ ಮಾತು ಹೇಳ್ದೆ ಊರಿಗೆ ಬಂದಿರ್ತಾರೆ. ಆದ್ರೆ ಮನೆಗೆ ಬಂದ್ಮೇಲೆ ಗೊತ್ತಾಗುತ್ತೆ ಅಮ್ಮ ಮನೆಯಲ್ಲಿಲ್ಲ, ಕೋಲಕ್ಕೆ ಹೋಗಿದ್ದಾರೆ ಅಂತ. ಸರಿ, ಅಟ್ಲೀಸ್ಟ್ ಅಲ್ಲಾದ್ರೂ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂದ್ರೆ ಇವರಿಗೆ ಆಫೀಸ್ ಕೆಲಸ ಇತ್ತು. ಮನೆಗೆ ಬಂದ್ಮೇಲೆ ಲಾಗಿನ್ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಇವರು ಇನ್ನೇನ್ ಮಾಡೋದು ಹೋಗ್ಲಿ ಅಂತ ಅವ್ರ ಅಮ್ಮಂಗೆ ಕಾಲ್ ಮಾಡಿ, ಅಮ್ಮ ನಾನು ಮನೆಗೆ ಬಂದಿದ್ದೇನೆ, ನೀನು ಕೋಲನ ಮುಗಿಸ್ಕೊಂಡು ಆದ್ರೆ ಬೇಗ ಬಾ, ಇಲ್ಲಾಂದ್ರೆ ಪರವಾಗಿಲ್ಲ, ಆರಾಮಾಗಿ ಬಾ ಅಂತ ಹೇಳ್ಬಿಟ್ಟು ಇಡ್ತಾರೆ. ಅವರ ಮನೆಯಿಂದ ಕೋಲ ನಡೀತಾ ಇರೋ ಜಾಗಕ್ಕೆ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ಊರಲ್ಲೆಲ್ಲ ನೀವು ನೋಡಿರಬಹುದು, ಆ ಕಡೆ ಈ ಕಡೆ ಎರಡೂ ಕಡೆ ಕಾಡಿರುತ್ತೆ, ಮಧ್ಯದಲ್ಲಿ ಒಂದು ರೋಡ್ ಇರುತ್ತೆ. ಜಾಸ್ತಿ ಜನ ತಿರುಗಾಡ್ತಾ ಇರಲ್ಲ, ವೆಹಿಕಲ್ಸ್ ತಿರುಗಾಡ್ತಾ ಇರಲ್ಲ. ಇವರ ಮನೆಯಿಂದ ಕೋಲಕ್ಕೆ ಹೋಗೋ ದಾರಿ ಕೂಡ ಅದೇ ರೀತಿ ಇತ್ತು. ಅಂದ್ರೆ ಒಂದು ಆಲ್ಮೋಸ್ಟ್ 1.5 2 ಕಿಲೋಮೀಟರ್ ಅದೇ ತರ ಇತ್ತು. ಈಗ ಮನೆಗೆ ಮಗ ಬಂದಿರೋ ಖುಷಿಗೆ ರೇವತಿ ಆಂಟಿಗೆ ಅಲ್ಲಿ ಕೋಲ ನೋಡೋಕೆ ಆಗ್ತಾ ಇರಲಿಲ್ಲ. ಹೆಂಗಾದ್ರೂ ಮನೆಗೆ ಹೋಗ್ಬೇಕು ಅನ್ನೋದಷ್ಟೇ ಅವ್ರ ತಲೆಯಲ್ಲಿತ್ತು. ಆದ್ರೆ ಎಲ್ರೂ ಈಗಷ್ಟೇ ಬಂದಿದ್ರಿಂದ ಯಾರು ಮನೆಗೆ ಹೋಗೋರು ಅಲ್ಲಿರ್ಲಿಲ್ಲ. ಅವರ ಮನೆ ಹತ್ರ ಇದ್ದ 2 ಹೆಂಗಸರ ಹತ್ರ ಕೇಳಿದಾಗ ಅವರು ಇಲ್ಲ, ನಾವು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಈ ರೇವತಿ ಆಂಟಿಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಬಟ್ ಅವ್ರ ಕೈಯಲ್ಲಿ ಒಂದು ಟಾರ್ಚ್ ಇತ್ತು. ಸರಿ, ಹೆಂಗೋ ಟಾರ್ಚ್ ಇದೆಯಲ್ಲ, ಇದನ್ನ ಹಿಡ್ಕೊಂಡೇ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಒಬ್ಳೆ ಹೋಗ್ತೀನಿ ಅಂದ್ರೆ ಯಾರಾದ್ರೂ ಬೈಬಹುದು ಅಂತ ಅವರು ಅಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡದೆ ಅಲ್ಲಿಂದ ಹೋಗ್ತಾರೆ. ಪಾಪ ಮಗಂಗೂ ಕೂಡ ಅಮ್ಮ ಈ ತರ ಒಬ್ರೇ ಬರ್ತಾ ಇದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಅಟ್ಲೀಸ್ಟ್ ಮಗಂಗ್ ಹೇಳಿದ್ರೆ ಮಗ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡಾದ್ರೂ ಬರ್ತಾ ಇದ್ದ. ಆದ್ರೆ ಇವರಿಗೆ ಮಗ ಈಗಷ್ಟೇ ಮನೆಗೆ ಬಂದಿರೋದು, ಸಾಕಾಗಿರುತ್ತೆ ಜರ್ನಿ ಮಾಡಿ, ಸುಮ್ಮನೆ ಯಾಕೆ ಕರೆಯೋದಂತ ತಲೆಯಲ್ಲಿತ್ತು. ಹಾಗಾಗಿ ಇವರು ಒಬ್ರೇ ಹೋಗ್ತಾ ಇದ್ರು. ದೈವಸ್ಥಾನದಿಂದ ಒಂದು 1/2 ಕಿಲೋಮೀಟರ್ ತನಕ ಈ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ಅಷ್ಟೇನು ಭಯ ಆಗ್ತಾ ಇರ್ಲಿಲ್ಲ ಮತ್ತು ನೀಟಾಗಿ ಎಲ್ಲ ಕಾಣಿಸ್ತಾ ಇತ್ತು. ಹಾಗಾಗಿ ಆರಾಮಾಗಿ ಆ ರೋಡಲ್ಲಿ ಹೋಗ್ಬೋದಾಗಿತ್ತು. ಬಟ್ ಅದನ್ನ ದಾಟಿದ ಮೇಲೆ ನಾನು ಹೇಳದ್ನಲ್ಲ, ಈ ಕಾಡಿನ ಮಧ್ಯೆ ಇರೋ ರೋಡ್, ಆ ಜಾಗದಿಂದನೇ ಹೋಗ್ಬೇಕು. ಅದು ಆಲ್ಮೋಸ್ಟ್ 1.5 ಕಿಲೋಮೀಟರ್ ದೂರ ಇದೆ. ಇನ್ನೊಂದು ವಿಷಯ ಏನಂದ್ರೆ, ಆ ಊರಲ್ಲಿ ಎಲ್ರಿಗೂ ಗೊತ್ತಿತ್ತು ಆ ಕಾಡಿನ ದಾರಿ ಅಷ್ಟು ಸರಿ ಇಲ್ಲ ಅಂತ. ಯಾಕೆಂದ್ರೆ ಆ ರೂಟಲ್ಲಿ ಹೋಗ್ಬೇಕಾದ್ರೆ ತುಂಬಾ ಜನ ತುಂಬಾ ರೀತಿಯ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿದ್ದರಂತೆ. ಈ ವಿಷಯ ರೇವತಿ ಆಂಟಿಗೂ ಕೂಡ ಗೊತ್ತಿತ್ತು. ಆದ್ರೆ ಅವರಿಗೆ ಮಗ ಬಂದ ಖುಷಿಯಲ್ಲಿ ಇದ್ಯಾವುದು ಅವರ ತಲೆಯಲ್ಲೇ ಇರಲಿಲ್ಲ. ಅವ್ರದ್ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಟಾರ್ಚ್ ಇಟ್ಕೊಂಡು ನೆಟ್ಕೊಂಡು ಹೋಗ್ತಾ ಇದ್ರು. ಆಗ ಅವರ ಕಾಲಿಗೆ ಏನೋ ಚುಚ್ಕೊಂಡ ಹಾಗೆ ಆಗುತ್ತೆ. ಆಗ ಅವರು ಅಲ್ಲೇ ನಿಂತ್ಕೊಂಡು ಚಪ್ಪಲಿನ ತೆಗೆದು ಟಾರ್ಚ್ನ ಕಾಲ್ ಹತ್ರ ಬಿಟ್ಕೊಂಡು ನೋಡಿದಾಗ ಒಂದು ಗಾಜಿನ ಬಳೆಯ ಪೀಸ್ ಅವರ ಕಾಲಿಗೆ ತಾಗಿ ರಕ್ತ ಬರ್ತಾ ಇತ್ತು. ಅವರಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆಂದ್ರೆ ಅಷ್ಟು ಚಿಕ್ಕ ಗಾಜಿನ ಬಳೆ ಪೀಸ್ ಹೇಗೆ ನನ್ನ ಕಾಲಿಗೆ ತಾಗೋಕೆ ಸಾಧ್ಯ? ಅದು ಅಲ್ಲದೆ ಅವರು ಚಪ್ಪಲಿ ಕೂಡ ಹಾಕೊಂಡಿದ್ರು. ಚಪ್ಪಲಿಗೆ ಬಳೆಯ ಪೀಸ್ ತಾಗಿದ್ರೆ ಅದು ಕಟ್ಟಾಗುತ್ತೆ, ಇದು ಹೆಂಗ್ ನನ್ನ ಕಾಲಿಗೆ ತಾಕ್ತು ಅಂತ ಅವ್ರು ಯೋಚನೆ ಮಾಡ್ತಾರೆ. ಆಮೇಲೆ ಅದನ್ನ ನಿಧಾನಕ್ಕೆ ತೆಗೆದು ಚಪ್ಪಲಿ ಹಾಕೊಂಡು ಮತ್ತೆ ಅಲ್ಲಿಂದ ಹೊರಡ್ತಾರೆ. ಆಗ ಇವರ ಮುಂದೆ ಒಂದು ಗೇರು ಮರ ಕಾಣಿಸುತ್ತೆ. ನಿಮ್ಗೆ ಗೊತ್ತಿರಬಹುದು, ಕೆಲವೊಂದು ಮರದಲ್ಲಿ ಕೊಂಬೆಗಳು ಎಲ್ಲ ಕಡೆ ಹರಡ್ಕೊಂಡಿರುತ್ತೆ. ಅದೇ ರೀತಿ ಈ ಗೇರು ಮರದ ಒಂದು ಕೊಂಬೆ ಕೂಡ ರೋಡ್ನ ಕಡೆ ತಾಗಿತ್ತು. ಸಡನ್ ಆಗಿ ಅದು ಒಂದೇ ರಂಬೆ ಅಲ್ಲಾಡೋಕೆ ಶುರುವಾಗುತ್ತೆ. ಫಸ್ಟ್ ಇವರಿಗೆ ಕಾಣಿಸಿರಲ್ಲ ಕತ್ಲಾಗಿರೋದ್ರಿಂದ.
ಅವರು ಆ ಅಲ್ಲಾಡ್ತಿರೋ ಸೌಂಡ್ ಕೇಳಿ ಗೇರು ಮರದ ಕಡೆ ಟಾರ್ಚನ್ನ ಹಿಡಿದಾಗ ಅದು ಒಂದೇ ಕೊಂಬೆ ಮೇಲೆ ಕೆಳಗೆ ಹೋಗ್ತಾ ಇತ್ತಂತೆ. ಅಂದ್ರೆ ಯಾರಾದ್ರೂ ಮರದ ಕೊಂಬೆ ಮೇಲೆ ಕೂತ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ಹೇಗೆ ಆ ಕೊಂಬೆ ಮೂವ್ಮೆಂಟ್ ಆಗುತ್ತಲ್ವಾ ಮೇಲೆ ಕೆಳಗೆ, ಅದೇ ರೀತಿ ಆಗ್ತಾ ಇರುತ್ತೆ. ಆದ್ರೆ ಅದೊಂದು ಕೊಂಬೆಯನ್ನ ಬಿಟ್ಟು ಬೇರೆ ಯಾವುದೇ ಗಿಡ ಮರ ಒಂದು ಚೂರು ಕೂಡ ಅಲ್ಲಾಡ್ತಾ ಇರಲ್ಲ. ಇದನ್ನ ನೋಡಿದ ರೇವತಿ ಆಂಟಿಗೆ ಇನ್ನೂ ಭಯ ಆಗಿ ಅವರು ಅಲ್ಲಿಂದ ಬೇಗ ಬೇಗ ಹೆಜ್ಜೆ ಹಾಕೋಕೆ ಶುರು ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಒಂದೊಂದು ಭಯಾನಕ ಸನ್ನಿವೇಶಗಳು. ಅವರು ಉಸಿರು ಬಿಟ್ಕೊಂಡು ಜೋರಾಗಿ ನೆಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರಿಗೆ ಎಲ್ಲಿಂದಲೋ ಮಲ್ಲಿಗೆ ಹೂವಿನ ಸ್ಮೆಲ್ ಬರೋಕೆ ಶುರುವಾಗುತ್ತೆ. ಆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದ್ರೆ ಯಾರೋ ಅವರ ಅಕ್ಕಪಕ್ಕದಲ್ಲೇ ಮಲ್ಲಿಗೆ ಹೂವನ್ನ ಮುಡ್ಕೊಂಡು ನಿಂತಿದ್ದಾರೆ ಅನ್ನೋ ರೀತಿ ಇವರಿಗೆ ಫೀಲ್ ಆಗ್ತಾ ಇತ್ತು. ಇವರ ತಲೆಯಲ್ಲಿ ಕೂಡ ಯಾವುದೇ ಹೂ ಇರಲಿಲ್ಲ. ಇವರು ಸುತ್ತಮುತ್ತ ಎಲ್ಲ ನೋಡ್ತಾರೆ, ಆದ್ರೆ ಇವರಿಗೆ ಯಾರೂ ಕೂಡ ಕಾಣಿಸೋದಿಲ್ಲ. ಅದಾಗಿ 1 ನಿಮಿಷಕ್ಕೆ ಗಾಜಿನ ಬಳೆಯ ಶಬ್ದ ಕೇಳೋಕ್ಕೆ ಶುರುವಾಗುತ್ತೆ. ಅಂದ್ರೆ ಯಾರಾದ್ರೂ ಹೆಂಗಸರು ಕೈ ತುಂಬ ಗಾಜಿನ ಬಳೆಯನ್ನ ಹಾಕೊಂಡು ನೆಟ್ಕೊಂಡು ಹೋಗ್ಬೇಕಾದ್ರೆ ಹೇಗೆ ಅದರ ಸೌಂಡ್ ಕೇಳಿಸುತ್ತಲ್ವಾ ಆ ರೀತಿ. ರೇವತಿ ಆಂಟಿಗೆ ಒಂದು ಕ್ಷಣ ಗಾಬರಿ ಆಗುತ್ತೆ. ಈ ತರ ಮಲ್ಲಿಗೆ ಹೂವಿನ ಸ್ಮೆಲ್ಲು ಹಾಗೆ ಈ ಬಳೆ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ. ಅವರು ಅಲ್ಲೇ ನಿಂತ್ಕೊಂಡು ಸುತ್ತಲೂ ಟಾರ್ಚನ್ನ ಹಿಡಿದು ನೋಡ್ತಾರೆ, ಯಾರಾದ್ರೂ ಹೆಂಗಸರು ಇಲ್ಲಿ ಇರಬಹುದಾ ಅಂತ. ಆದ್ರೆ ಅವರಿಗೆ ಯಾರೂ ಕೂಡ ಕಾಣಿಸೋದಿಲ್ಲ. ಆಗ ಇವರೇ ಯಾರಾದ್ರೂ ಇದೀರಾ ಅಂತ ಸ್ವಲ್ಪ ಜೋರಾಗಿ ಕೇಳ್ತಾರೆ. ಆಗ ಆ ಕಾಡಿನ ಒಂದು ಮೂಲೆಯಿಂದ ಇದ್ದೀನಿ ಅನ್ನೋ ಶಬ್ದ ಬರುತ್ತೆ. ಅವರು ಮತ್ತೆ ಸುತ್ತಲೂ ಟಾರ್ಚ್ ಹಿಡಿದು ನೋಡ್ತಾರೆ, ಆದ್ರೆ ಅವ್ರಿಗೆ ಯಾರೂ ಕೂಡ ಕಾಣಿಸೋದಿಲ್ಲ. ಆಗ ಇವರು ಪುನಃ ಎಲ್ಲಿದ್ದೀರಾ, ನೀವು ಕಾಣಿಸ್ತಿಲ್ಲ ಅಂತ ಅಂದಾಗ ಆ ಕಡೆಯಿಂದ ಮತ್ತೆ ಯಾವುದೇ ಧ್ವನಿ ಕೇಳೋದಿಲ್ಲ. ಆಗ ಅವರ ಲೆಫ್ಟ್ ಸೈಡಲ್ಲಿ ಆ ಕಾಡಿನ ಒಳಗಡೆ ಒಂದು ಮರದ ಹಿಂದೆ ಯಾವುದೋ ಒಂದು ಹೆಂಗಸು ನೀಲಿ ಸೀರೆಯನ್ನ ಉಟ್ಕೊಂಡು ನಿಂತ್ಕೊಂಡಿರೋದು ಕಾಣಿಸುತ್ತೆ. ಅಯ್ಯೋ, ಇದ್ಯಾರಪ್ಪ ಈ ಹೊತ್ತಲ್ಲಿ ನಿಂತ್ಕೊಂಡಿರೋದು, ಅದು ಕಾಡೊಳಗಡೆ ಹೋಗಿ ಏನಾದ್ರೂ ಕೋಲಕ್ಕೆ ಬಂದವರದ್ದು ರೂಟ್ ಮಿಸ್ ಆಗಿರ್ಬಹುದಾ ಅಂತ ಸರಿ ನೋಡ್ಕೊಂಡು ಬರೋಣ ಅಂತ ಅವರು ನಿಧಾನಕ್ಕೆ ಆ ಕಡೆ ಹೋಗ್ತಾರೆ. ಇವ್ರಿಗೆ ಲೈಟ್ ಆಗಿ ಭಯ ಆಗ್ತಾ ಇದ್ರು ಕೂಡ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಅಲ್ಲಿ ಇರಬಹುದು ಅನ್ನೋ ಯೋಚನೆಯಲ್ಲೇ ಹಾಗೆ ಹೋಗ್ತಾರೆ. ಇವ್ರು ಎಷ್ಟೇ ಮುಂದೆ ಹೋದ್ರೂ ಕೂಡ ಹೆಂಗಸು ಇನ್ನೂ ದೂರದಲ್ಲಿ ಇರೋ ತರನೇ ಇವರಿಗೆ ಕಾಣಿಸ್ತಾ ಇತ್ತು. ಆಗ ಇವರಿಗೆ ಸ್ವಲ್ಪ ಭಯ ಆಗೋಕೆ ಶುರುವಾಗುತ್ತೆ. ಅದೇ ಟೈಮಲ್ಲಿ ಈ ಜಾಗದಲ್ಲಿ ನಡೆಯೋ ಕೆಲವೊಂದು ವಿಚಿತ್ರ ಘಟನೆಗಳು ಕೂಡ ಅವರಿಗೆ ನೆನಪಾಗೋಕೆ ಶುರುವಾಗುತ್ತೆ. ನನ್ಗೆ ಯಾಕಪ್ಪ ಬೇಕು ಇದ್ರ ಸಹವಾಸ ಅಂತ ಸೀದಾ ಹಿಂದೆ ತಿರುಗದೆ ರೋಡ್ ಕಡೆ ಓಡ್ ಬರ್ತಾರೆ. ಆಗ ಅವರಿಗೆ ಮತ್ತೆ ಅದೇ ಜಾಗದಿಂದ ಧ್ವನಿ ಕೇಳ್ತಿರುತ್ತೆ, ನನ್ನನ್ನ ಕರ್ಕೊಂಡು ಹೋಗು ಅಂತ. ಆದ್ರೆ ಅವರು ತಿರುಗಿ ನೋಡೋಕೆ ಹೋಗೋದಿಲ್ಲ, ಮನೆ ಕಡೆ ಓಡೋಕೆ ಶುರು ಮಾಡ್ತಾರೆ. ರೇವತಿ ಆಂಟಿ ಸೀರೆಯನ್ನ ಉಟ್ಕೊಂಡಿದ್ರು. ಅವರು ಓಡ್ತಿರ್ಬೇಕಾದ್ರೆ ಅವರ ಹಿಂದಿನಿಂದ ಯಾರೋ ಅವರ ಸೆರಗನ್ನ ಜೋರಾಗಿ ಹಿಡ್ಕೊಂಡಿರೋ ತರ ಅವರಿಗೆ ಫೀಲ್ ಆಗ್ತಾ ಇತ್ತು. ಆದ್ರೆ ಹಿಂದೆ ತಿರುಗಿ ನೋಡೋ ಧೈರ್ಯ ಅವರಿಗೆ ಇರಲಿಲ್ಲ. ಅವರು ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ರು ಕೂಡ ಅವರ ಹಿಂದಿನಿಂದ ಸೆರಗನ್ನ ಹಿಡ್ಕೊಂಡು ಯಾರೋ ಜೋರಾಗಿ ಎಳ್ಕೊಂಡು ಅವರ ಹಿಂದೆನೆ ಓಡ್ ಬರ್ತಾ ಇದ್ದಾರೆ ಅನ್ನೋ ತರ ಅವರಿಗೆ ಅನಿಸ್ತಾ ಇತ್ತು. ಹಂಗೆ ಸ್ವಲ್ಪ ಮುಂದೆ ಹೋದಾಗ ರೋಡ್ನ ಒಂದು ಸೈಡಲ್ಲಿ ಒಂದು ಚಿಕ್ಕ ಹುಡುಗಿ ಅಳ್ತಾ ನಿಂತಿರ್ತಾಳೆ. ಇದನ್ನ ನೋಡಿದ ರೇವತಿ ಆಂಟಿಗೆ ಇನ್ನೂ ಟೆನ್ಷನ್ ಆಗೋಗ್ಬಿಡುತ್ತೆ. ಈ ಟೈಮಲ್ಲಿ ಇದ್ಯಾರಪ್ಪ ಈ ಹುಡುಗಿ ಇಲ್ಲಿ ನಿಂತ್ಕೊಂಡಿರೋದು, ಇದು ಮನುಷ್ಯಳ ಇಲ್ಲ ಬೇರೆ ಏನಾ, ನನಗಿದ್ರ ಸವಾಸನೆ ಬೇಡ ಅಂತ ಅಲ್ಲೇ ಸೈಡಿಂದ ಅವರು ಓಡೋಕೆ ಶುರು ಮಾಡ್ತಾರೆ. ಅವಳ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಆಗ ಆ ಹುಡುಗಿ, ಆಂಟಿ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ನಮ್ಮ ಅಮ್ಮ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಳೋಕೆ ಶುರು ಮಾಡ್ತಾಳೆ. ಆಗ ರೇವತಿ ಆಂಟಿ ಸಡನ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಅಯ್ಯೋ, ನಿಜವಾಗ್ಲೂ ಈ ಹುಡುಗಿ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ದಾಳ, ನಾನು ಹೇಗೀಗ ಇವಳನ್ನ ಬಿಟ್ಟು ಹೋಗ್ಲಿ ಅಂತ ಹಿಂಗ್ ತಿರುಗ್ಬೇಕು. ಆ ಹುಡುಗಿ ಅವಳ ಹಿಂದೆನೆ ನಿಂತ್ಕೊಂಡು ಅಳ್ತಾ ಇದ್ಲಂತೆ. ಆಗ ರೇವತಿ ಆಂಟಿ, ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ, ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದಾಗ ಆಗ ಆ ಹುಡುಗಿ, ನಮ್ಮಮ್ಮ ನನ್ನನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವಳು ಈ ಕಾಡೊಳಗಡೆ ಹೋದ್ಲು ಅಂತ ಹೇಳ್ತಾಳೆ. ಆಗ ರೇವತಿ ಆಂಟಿ ಸರಿ ಎಲ್ಲಿ ಹೋದ್ರು ಅಂತ ತೋರಿಸು ಅಂದಾಗ ಅವಳು ಕಾಡಿನ ಒಂದು ಮೂಲೆಯನ್ನ ತೋರಿಸ್ತಾಳೆ. ಆಗ ಇವರು ಅಲ್ಲಿ ಒಳಗಡೆ ಎಲ್ಲ ಹಾಗೆ ಹೋಗ್ಬಾರ್ದು, ಅಲ್ಲಿ ಯಾರೂ ಕೂಡ ಇರೋದಿಲ್ಲ, ಅಲ್ಲಿ ಹೋಗೋಕ್ಕೂ ಆಗೋದಿಲ್ಲ, ಅಲ್ಲಿ ಯಾವುದೇ ಮನೆ ಕೂಡ ಇಲ್ಲ ಅಂತ ಹೇಳಿದಾಗ ಆ ಹುಡುಗಿ ಮತ್ತೆ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ, ನನಗೆ ನನ್ನ ಅಮ್ಮ ಬೇಕು, ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಅಂತ. ಆದ್ರೆ ರೇವತಿ ಆಂಟಿಗೆ ಆ ಕಾಡೊಳಗೆ ಹೋಗೋ ಯಾವುದೇ ಧೈರ್ಯ ಇರೋದಿಲ್ಲ. ಆಗ ಅವರು ಆ ಹುಡುಗಿ ಹತ್ರ ಮತ್ತೆ, ನೀನಿವತ್ತು ನಮ್ಮನೆಗೆ ಬಾ, ನಾಳೆ ಬೆಳಿಗ್ಗೆ ನಿಮ್ಮ ಅಮ್ಮನ ಹುಡ್ಕೋಣ ಅಂತ ಹೇಳಿದ್ರೆ ಆ ಹುಡುಗಿ ಅದನ್ನ ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ, ಅಳ್ತಾನೆ ಇದ್ಲು. ಅವರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗೋದಿಲ್ಲ. ಸರಿ ಅಳ್ಬೇಡ, ಸುಮ್ಮನೆ ಇರು, ಇಲ್ಲಿ ಯಾರಾದ್ರೂ ಬರ್ತಾರಾ ಅಂತ ನೋಡೋಣ, ಯಾರಾದ್ರೂ ಬಂದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ನಾವು ಹುಡ್ಕೊಂಡು ಬರೋಣ ಅಂತ ಹೇಳ್ತಾಳೆ. ಆದ್ರೆ ಆ ಹುಡುಗಿ ಅದಕ್ಕೆ ಏನೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಅದೇ ಟೈಮಲ್ಲಿ ರೇವತಿ ಆಂಟಿಯ ಮಗ ಅವರಿಗೆ ಕಾಲ್ ಮಾಡ್ತಾನೆ. ಈಗ ಕಾಲ್ ಎತ್ತಿದ್ರೆ ಸುಮ್ಮನೆ ಗೊತ್ತಾಗ್ಬಹುದೇನೋ ಅಂತ ಅವರು ಅವನ ಕಾಲ್ ಎತ್ತಕ್ಕೆ ಹೋಗೋದಿಲ್ಲ.
ಯಾಕೆಂದ್ರೆ ಇದೆಲ್ಲ ಹೇಳಿದ್ರೆ ಅವನಿಗೂ ಕೂಡ ಗಾಬರಿ ಆಗ್ಬೋದು, ಜೊತೆಗೆ ಸುಮ್ಮನೆ ನಾನು ಬೈಸ್ಕೋಬೇಕು ಅಂತ. ಇವನು ನನ್ನ ಜೊತೆ ಬರೋದಾದ್ರೆ ಬರಲಿ, ಇಲ್ಲಾಂದ್ರೆ ಇಲ್ಲೇ ಇರಲಿ, ನನಗೆ ರಿಸ್ಕ್ ತಗೊಳಕ್ ಆಗೋದಿಲ್ಲ ಅಂತ ಅನ್ಕೊಂಡು ಅವರು ಆ ಹುಡುಗಿ ಹತ್ರ ನಾನು ಮನೆಗೆ ಹೋಗ್ತಾ ಇದ್ದೀನಿ, ನೀನು ಬರೋದಾದ್ರೆ ನನ್ನ ಜೊತೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಇದ್ಬಿಡು, ನಾನು ಆ ಕಾಡೊಳಗೆಲ್ಲ ಹೋಗಲ್ಲ ಅಂತ ಹೇಳ್ತಾರೆ. ಆಗ ಆ ಹುಡುಗಿ ಅವರ ಕೈಯನ್ನ ಜೋರಾಗಿ ಹಿಡ್ಕೊಂಡು ಅವರ ಜೊತೆನೆ ನೆಟ್ಕೊಂಡು ಹೋಗೋಕೆ ಶುರು ಮಾಡ್ತಾಳೆ. ಆಗ ನಿಧಾನಕ್ಕೆ ತಣ್ಣಗೆ ಗಾಳಿ ಬೀಸೋಕೆ ಶುರುವಾಗುತ್ತೆ, ಮಳೆ ಬರುತ್ತೆ ಅನ್ನೋ ಥರ. ಇವರ ಮನೆಗೆ ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಇರಬಹುದು. ಅದೇ ಸಮಯಕ್ಕೆ ಅವರಿಗೆ ಕಾಡಿನ ಒಳಗಿಂದ ಏನೇನೋ ಸೌಂಡ್ಸ್ ಎಲ್ಲ ಕೇಳೋಕೆ ಶುರುವಾಗುತ್ತೆ. ಯಾರೋ ಅಳೋ ಥರ ಕೇಳಿಸೋದು, ಯಾರೋ ಜೋರಾಗಿ ಮಾತಾಡ್ತಿರೋ ಥರ ಕೇಳಿಸೋದು, ಯಾರೋ ಕೂಗಾಡೋ ಥರ ಕೇಳಿಸೋದು, ಹೀಗೆ ಏನೇನೋ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಹೀಗೆ ನೆಡ್ಕೊಂಡು ಅವರು ಆಲ್ಮೋಸ್ಟ್ ಆ ಕಾಡಿನ ದಾರಿಯನ್ನ ಪಾಸ್ ಮಾಡಿದ್ರು. ಆ ಹುಡುಗಿ ಒಂದೇ ಒಂದು ಮಾತಾಡ್ತಾ ಇರಲಿಲ್ಲ. ಆ ಕಾಡಿನ ದಾರಿಯನ್ನ ದಾಟಿ ಒಂದು 10 ಹೆಜ್ಜೆ ಮುಂದೆ ಹೋದ್ರೆ ಈ ರೇವತಿ ಆಂಟಿ ಅವರ ಮನೆಯ ದೈವಸ್ಥಾನ ಅಲ್ಲೇ ಇರೋದು. ಆ ದೈವಸ್ಥಾನದ ಹತ್ರ ಬರ್ತಿದ್ದಂತೆ ಆ ಹುಡುಗಿ ಮತ್ತೆ ಹೆಜ್ಜೆ ಇಡೋಕೆ ಕೇಳೋದಿಲ್ಲ. ರೇವತಿ ಆಂಟಿ ಎಷ್ಟೇ ಸಲ ಏನಾಯ್ತು ಅಂತ ಕೇಳಿದ್ರು ಕೂಡ ಅವಳು ರೆಸ್ಪಾಂಡೇ ಮಾಡೋದಿಲ್ಲ. ಅವರು ಅವಳಿಗೆ ಹೇಳ್ತಾನೆ ಇದ್ರು, ನಮ್ಮನೆ ಇಲ್ಲೇ ಇದೆ, ಬಾ ನೆಡ್ಕೊಂಡು ಹೋಗೋಣ, ಇಲ್ಲ ನೀನು ಎತ್ಕೋಬೇಕಾ ಅಂತಾನು ಕೇಳ್ತಾರೆ. ಆದ್ರೆ ಅವಳು ಅದಕ್ಕೇನೂ ಕೂಡ ರೆಸ್ಪಾಂಡ್ ಮಾಡಲ್ಲ. ಆಗ ರೇವತಿ ಆಂಟಿ ಸರಿ ಅಂತ ಅವಳನ್ನ ಎತ್ಕೊಳ್ಳೋಕೆ ಹೋಗ್ತಾರೆ. ಆಗ ಅವರಿಗೆ ಅವಳನ್ನ ಅಲ್ಲಾಡ್ಸೋಕೆ ಆಗೋದಿಲ್ಲ. ಅವ್ರು ಎಷ್ಟೇ ಅವಳನ್ನ ಎತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಅವ್ರಿಗೆ ಆಗ್ತಾ ಇರ್ಲಿಲ್ವಂತೆ. ಯಾಕೆಂದ್ರೆ ಅವಳು ಅಷ್ಟು ವೆಯ್ಟ್ ಅಂತ ಅನ್ನಿಸ್ತಾ ಇತ್ತು. ನಾರ್ಮಲ್ ಆಗಿ 80 to 90 kg ಇರೋ ಒಂದು ಹಿಂಗಸನ್ನ ಹೆಂಗ್ ನಮ್ಗೆ ಎತ್ತೋಕ್ ಕಷ್ಟ ಆಗುತ್ತೋ, ರೇವತಿ ಆಂಟಿಗೆ ಅದೇ ರೀತಿಯ ಫೀಲ್ ಆ ಮಗುವನ್ನ ಎತ್ತೋಕ್ ಹೋದಾಗ ಆಗ್ತಾ ಇತ್ತು. ಆಗ ಇವರಿಗೆ ಫುಲ್ ಗಾಬರಿ ಆಗೋಕೆ ಶುರುವಾಗುತ್ತೆ. ಆಗ ಅವರಿಗೆ ಅದೇ ಟೈಮ್ಗೆ ಮತ್ತೆ ಮಲ್ಲಿಗೆ ಹೂವಿನ ಸ್ಮೆಲ್ ಬರೋಕೆ ಶುರುವಾಗುತ್ತೆ. ಆಗ ಅವರು ಅದನ್ನ ಅಬ್ಸರ್ವ್ ಮಾಡಿದಾಗ ಆ ಹುಡುಗಿಯ ತಲೆಯ ತುಂಬಾ ಮಲ್ಲಿಗೆ ಹೂವನ್ನ ಮುಡ್ಕೊಂಡು ಕ್ಲಿಪ್ ಹಾಕೊಂಡಿದ್ಲಂತೆ. ಅದು ಅಲ್ಲದೆ ಅವಳ ಕೈ ಕಡೆ ನೋಡಿದಾಗ ಅವಳ 2 ಕೈಯ ತುಂಬಾ ಗಾಜಿನ ಬಳೆಗಳಿದ್ವಂತೆ. ಇದನ್ನ ನೋಡಿದ ರೇವತಿ ಆಂಟಿಗೆ 2 ನಿಮಿಷ ಎಲ್ಲ ಫ್ಲಾಶ್ ಆಗೋಕೆ ಶುರುವಾಗುತ್ತೆ. ಈ ಹುಡುಗಿ ಸಿಗೋಕ್ಕೂ ಮುಂಚೆನೆ ಅವರ ಕಾಲಿಗೆ ಗಾಜಿನ ಬಳೆ ತಾಗಿ ರಕ್ತ ಬಂದಿದ್ದು, ಹಾಗೆ ಸ್ವಲ್ಪ ಮುಂದೆ ಬಂದ ಮೇಲೆ ಮಲ್ಲಿಗೆ ಹೂವಿನ ಸ್ಮೆಲ್ ಬರೋಕೆ ಶುರುವಾಗಿತ್ತು. ಅದಾದ ಮೇಲೆ ಅವರಿಗೆ ಗಾಜಿನ ಬಳೆಯ ಶಬ್ದ ಕೇಳಿಸಿದ್ದು, ಹಾಗೆ ಕಾಡಿನ ಒಳಗೆ ಮರದ ಹಿಂದೆ ಯಾವುದೋ ಒಂದು ಹೆಂಗಸು ನೀಲಿ ಬಣ್ಣದ ಸೀರೆಯನ್ನ ಉಟ್ಕೊಂಡು ನಿಂತಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ. ಸೀದಾ ಅವಳ ಕೈಯನ್ನ ತಪ್ಪಿಸಿಕೊಂಡು ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಅವರ ದೈವದ ಮನೆಯ ಹತ್ತಿರ ಬಂದು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಆ ಹುಡುಗಿ ಇಲ್ವೇ ಇಲ್ಲ. ಇದಿಷ್ಟು ಮಂಗಳೂರಿನ ಒಂದು ಹಳ್ಳಿಯಲ್ಲಿ ನಡೆದ ನಿಜವಾದ ಘಟನೆ. ಇದೇ ಕಾರಣಕ್ಕೆ ಕರಾವಳಿಯವರು ದೈವವನ್ನ ಅಷ್ಟು ನಂಬೋದು. ಯಾಕೆಂದ್ರೆ ದೈವದ ಎದುರು ಯಾವುದೇ ನೆಗೆಟಿವ್ ಎನರ್ಜಿಗಳು ನಮಗೆ ಏನೂ ಮಾಡೋಕ್ಕಾಗಲ್ಲ ಅಂತ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಊರಲ್ಲಿ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದ್ರೆ, ನಿಮ್ಮ ಅಜ್ಜ ಅಜ್ಜಿ ಹೇಳಿರುವ ಕಥೆಗಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ನಾನು ಅದರ ಬಗ್ಗೆ ಕೂಡ ವಿಡಿಯೋನ ಮಾಡ್ತೇನೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಬೆಂಗಳೂರಿನ IT ಕಂಪನಿಯ ರಿಯಲ್ ಹಾರರ್ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ.